ದಾವಣಗೆರೆ ಉಪಚುನಾವಣೆಯ ಟಿಕೆಟ್ ಗೊಂದಲದ ಹಿನ್ನೆಲೆ ಕರೆದಿರುವಂತಹ ಕೆಪಿಸಿಸಿ ಚುನಾವಣಾ ಸಭೆಯಲ್ಲಿ ಭಾರಿ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಎಂಎಲ್ಸಿ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಎನ್ನುವಂತಹ ಒಂದು ಬಣ ಹೇಳ್ತಾ ಇದೆ, ಸಮರ್ಥರಿಗೆ ಟಿಕೆಟ್ ಕೊಡಿ ಅಂತ ಮತ್ತೊಂದು ಬಣ ಆಗ್ರಹವನ್ನು ಮಾಡ್ತಾ ಇತ್ತು. ಈ ವೇಳೆ ಸಭೆಯಲ್ಲಿ ಎರಡೂ ಬಣದ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ. ಅಭ್ಯರ್ಥಿ ಆಯ್ಕೆ ಹಾಗೂ ಚುನಾವಣೆ ತಂತ್ರಗಾರಿಕೆ ಸಲುವಾಗಿ ಜಮೀರ್ ಅಹಮದ್, ಲಕ್ಷ್ಮೀ ಹೆಬ್ಬಾಳ್ಕರ್, ಸಂತೋಷ್ ಲಾಡ್ ಸೇರಿ 16 ಜನರ ಸಮಿತಿಯನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ರಚನೆ ಮಾಡಿದ್ದಾರೆ. ಸದ್ಯ ಚುನಾವಣೆ ಟಿಕೆಟ್ ಗೊಂದಲ ಬಗೆಹರಿಸುವುದಕ್ಕೆ ಕರೆದಿರುವಂತಹ ಸಭೆ ವಿಫಲವಾಗಿದೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದು ಮತ್ತೊಂದು ಸಭೆಯನ್ನು ನಾವು ಬೆಂಗಳೂರಿನಲ್ಲಿ ಕರಿಬೇಕಾಗಿತ್ತು. ಆದರೆ ಚುನಾವಣೆ ಘೋಷಣೆಯಾದ ಕಾರಣ ಕೂಡಲೇ ನಾನು ಮತ್ತು ನಮ್ಮ ಹಿರಿಯ ಪಕ್ಷದ ನಾಯಕರಾದ ರೇವಣ್ಣನವರು ಮತ್ತು ಆಂಜನೇಯರವರು ಇವತ್ತು ದಾವಣಗೆರೆಗೆ ಬಂದು ನಮ್ಮ ಕಾರ್ಯಕರ್ತರನ್ನ ಮತ್ತು ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡಿ ಅವರ ಸಂಪೂರ್ಣದ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸಬೇಕು ಎಂಬ ಒಂದು ಹುಮ್ಮಸ್ಸಿನಿಂದ ನಮ್ಮ ಎಲ್ಲ ಪಕ್ಷದ ನಾಯಕರುಗಳು ಒಂದು ಸಭೆಯನ್ನು ಕರೆದು ಇವತ್ತೇನು ತೀರ್ಮಾನವನ್ನು ಕರೆದು ಇವತ್ತು ಈ ಸಭೆ ಅವರ ಏನೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅವರ ಸಲಹೆಗಳ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ನಮ್ಮ ಪಕ್ಷದ ಒಂದು ಸಮಿತಿಯ ಜೊತೆ ಚರ್ಚೆಯನ್ನು ಮಾಡಿ ನಂತರ ಇದನ್ನು ನಮ್ಮ ವರಿಷ್ಠ ಮಂಡಳಿಗೆ ಇದನ್ನು ನಾವು ಮುಟ್ಟಿಸ್ತಾ ಇದ್ದೀವಿ.